ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್. ನಾನಿವತ್ತು ಸ್ಯಾರಿ ಡಿಸೈನ್ನ ತೋರಿಸ್ತಾ ಇಲ್ಲ. ಸಿಲ್ಕ್ ಥ್ರೆಡ್ಡನ್ನು ಯೂಸ್ ಮಾಡಿಕೊಂಡು ಈ ರೀತಿ ಬ್ಯಾಂಗಲ್ಸ್ಗೆ ಯಾವ ರೀತಿ ಒಂದು ಹೊಸ ಡಿಸೈನ್ನ ಮಾಡ್ಬೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ನಾನಿಲ್ಲಿ ನೋಡಿ ಈ ರೀತಿ ಹಳೆ ಬಳೆಗಳನ್ನ ತೊಗೊಂಡಿದ್ದೀನಿ. ಈ ಬಳೆಗೆ ಸಿಲ್ಕ್ ಥ್ರೆಡ್ಡಲ್ಲಿ ವರ್ಕ್ ಮಾಡೋದನ್ನ ತೋರಿಸ್ತೀನಿ. ಫಸ್ಟ್ ನಾವಿಲ್ಲಿ ನೋಡಿ ಈ ಫ್ಯಾಬ್ರಿಕ್ ಗ್ಲೂನ ಈ ರೀತಿ ಹಾಕ್ಕೊಂಡು ನಾನಿಲ್ಲಿ 3 ಬಳೆನ ತೊಗೊಂಡಿದ್ದೀನಿ. ಅದನ್ನು ಒಂದಕ್ಕೊಂದು ಸ್ಟಿಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಫ್ಯಾಬ್ರಿಕ್ ಗ್ಲೂನ ಸ್ಪ್ರೆಡ್ ಮಾಡಿಕೊಂಡು ಒಂದ್ರ ಮೇಲೆ ಒಂದೊಂದು ಹಾಕ್ಕೊಂಡು ಜೋಡಿಸ್ಕೋಬೇಕು. ನಾನು ಆಲ್ರೆಡಿ ಅಂದರೆ ಸಿಂಗಲ್ ಬಳೆಗೆ ವರ್ಕ್ ಮಾಡೋದನ್ನ ತೋರಿಸಿದ್ದೀನಿ. ಇಲ್ಲಿ ಒಂದು ಡಿಫ್ರೆಂಟಾಗಿರೋ ಅಂತಹ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನಮ್ಮ ಹತ್ರ ಈ ರೀತಿ ಓಲ್ಡ್ ಬಳೆಗಳಿರುತ್ತೆ, ಅದನ್ನು ಸುಮ್ಮನೆ ಹಾಗೆ ಇಟ್ಟಿರ್ತೀವಿ ಯೂಸ್ ಮಾಡ್ಕೊಳ್ದೆ. ಅದಕ್ಕೆ ಯಾವ ರೀತಿ ಹೊಸ ಥರದಲ್ಲಿ ಡಿಸೈನ್ನ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ ಡಿಸೈನು. ನೋಡಿ, ಈ ರೀತಿಯಾಗಿ ಫ್ಯಾಬ್ರಿಕ್ ಗ್ಲೂನ ಹಾಕಿ ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಬೇಕು. ಇದನ್ನು ನೀವಿಲ್ಲಿ ಈ ರೀತಿ 3 ಬಳೆ ಯೂಸ್ ಮಾಡೋದ್ರ ಬದಲು ಸಿಂಗಲ್ ಬಳೆ ಮಾಡ್ಕೋತೀನಿ ಅಂದರೆ ಪ್ಲಾಸ್ಟಿಕ್ ಟೈಪಲ್ಲಿ ಸ್ವಲ್ಪ ಅಗಲ ಇರೋದು ಸಿಗುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಸಿಲ್ಕ್ ಥ್ರೆಡನ್ನು ತೊಗೊಂಡಿದ್ದೀನಿ. ಅದನ್ನು ಫಸ್ಟು ನಾವು ಈ ರೀತಿ ಯಾವುದಾದ್ರೂ ಒಂದು ಕಾಟನ್ ಪ್ಯಾಡ್ನ ತೊಗೊಂಡು ಥ್ರೆಡನ್ನು ಸುತ್ಕೊಳ್ಳಿ. ನೀವಿಲ್ಲಿ ನಿಮ್ಮ ಡ್ರೆಸ್ ಮ್ಯಾಚಿಂಗ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ಡ್ರೆಸ್ಗೆ ಅಥವಾ ಸ್ಯಾರಿಗೆ ಯಾವ ಕಲರ್ ಬೇಕಂತ ಅನಿಸುತ್ತೆ ಆ ಕಲರು ಸಿಲ್ಕ್ ಥ್ರೆಡನ್ನು ತೊಗೊಂಡು ಈ ರೀತಿ ಸುತ್ಕೊಳ್ಳಿ. ಒಂದು 50 ಅಥವಾ ಒಂದು 60 ಸ್ಟ್ಯಾಂಡ್ಸ್ ಆಗೋ ರೀತಿ ಸುತ್ಕೋಬೇಕು. ಅಂದರೆ ಒಂದು 60 ರೌಂಡ್ ಬರೋ ರೀತಿ. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ, ಈ ರೀತಿಯಾಗಿ ಒಂದು 60 ಎಳೆ ಬರೋ ರೀತಿ ಸುತ್ಕೋಬೇಕು. ನಾವು ಬೇಬಿ ಕುಚ್ಚು ಹಾಕೋದಾದರೆ ಗೊತ್ತಿರುತ್ತೆ ಅವರಿಗೆ, ಬೇಬಿ ಕುಚ್ಚು ಹಾಕೋದಕ್ಕೆ ಸುತ್ಕೋತೀವಲ್ಲ ಅದೇ ರೀತಿ ಒಂದು 60 ಎಳೆ ಬರೋ ರೀತಿ 50 ಅಥವಾ 60 ಎಷ್ಟಾದರೂ ನಡೆಯುತ್ತೆ, ಸುತ್ಕೋಬೇಕು. ಈ ರೀತಿ ಸುತ್ಕೊಂಡು ನೋಡಿ ಅದನ್ನು ಕಟ್ ಮಾಡಿಕೊಂಡು ಇಲ್ಲಿ ಏನು ನಾನು ಸ್ಟಾರ್ಟಿಂಗ್ ಪಾಯಿಂಟ್ನ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನೋ ಆ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಇದನ್ನು ಫ್ಯಾಬ್ರಿಕ್ ಗ್ಲೂ ಹಾಕ್ಬಿಟ್ಟು ಉಂಡೆ ಥರ ಮಾಡ್ಕೋಬಾರ್ದು, ಸ್ಪ್ರೆಡ್ ಮಾಡ್ಕೋಬೇಕು. ಅಗಲ ಬರೋ ರೀತಿ ಮಾಡ್ಕೋಬೇಕು. ಕಟ್ ಮಾಡಿಬಿಟ್ಟು ಥ್ರೆಡ್ನ ಈ ರೀತಿ ಫ್ಯಾಬ್ರಿಕ್ ಗ್ಲೂನ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಅದು ನಮಗೆ ಅಗಲ ಆಗುತ್ತೆ. ಉಂಡೆ ಥರ ಮಾಡ್ಕೋಬೇಡಿ, ಈ ರೀತಿ ಅಗಲ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ರೆಡಿ ಮಾಡ್ಕೋಬೇಕು. ನೋಡಿ, ನೆಕ್ಸ್ಟ್ ನಾವಿಲ್ಲಿ ಏನು ಬಳೆನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಆ ಬಳೆನ ತೊಗೊಂಡು ಒಳಗಡೆ ಸೈಡ್ಗೆ ಸ್ವಲ್ಪ ಈ ರೀತಿ ಫ್ಯಾಬ್ರಿಕ್ ಗ್ಲೂನ ಹಾಕ್ಕೊಂಡು ಆ ಥ್ರೆಡ್ ಏನಿದೆ ಅದನ್ನು ಹಾಕ್ಕೊಳ್ಳೋಣ. ಆ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಆ ಪಾಯಿಂಟನ್ನು ಪೇಸ್ಟ್ ಮಾಡ್ಕೋಬೇಕು. ಈ ರೀತಿ ಹಾಕ್ಕೊಂಡು ಈ ಥ್ರೆಡ್ ಏನಿದೆ ಇದನ್ನು ಇವಾಗ ಆ ಬಳೆಗೆ ಸುತ್ಕೋಬೇಕು. ನೋಡಿ, ಆ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿಯಾಗಿ ಇಟ್ಕೊಂಡು ನಿಮ್ಮ ರೈಟ್ ಹ್ಯಾಂಡಲ್ಲಿ ಈ ರೀತಿ ಥ್ರೆಡನ್ನು ಸುತ್ತುತ್ತಾ ಹೋಗಿ. ಈ ಬಳೆಗಳನ್ನ ಸ್ವಲ್ಪ ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಸುತ್ಕೊಳ್ಳಿ. ನೀವು ಥ್ರೆಡನ್ನು ಸುತ್ತಿದ ಮೇಲೆ ಅದು ಆಟೋಮೆಟಿಕ್ಕಾಗಿ ಶೇಪ್ ಬರುತ್ತೆ. ನೋಡಿ, ಈ ರೀತಿಯಾಗಿ ನೀಟಾಗಿ ಥ್ರೆಡನ್ನು ಎಳ್ಕೊಂಡು ಬಳೆಗೆ ಥ್ರೆಡನ್ನು ಸುತ್ಕೊಂಡು ಹೋಗಬೇಕು. ಥ್ರೆಡನ್ನು ಸುತ್ತಬೇಕಾದ್ರೆ ಮುದ್ದೆ ಥರ ಒಂದೇ ಕಡೆ ಮಾಡಬೇಡಿ, ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾವು 60 ಸ್ಟ್ಯಾಂಡ್ಸ್ ತೊಗೊಂಡಿರ್ತೀವಲ್ವ ಅದು ಒಂದೇ ಕಡೆ ಹೋದರೆ ದಪ್ಪ 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 ಥರ ಆಗಿಬಿಡುತ್ತೆ. ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಥ್ರೆಡನ್ನು ಈ ರೀತಿ ಮೇಲೆ ಕೆಳಗೆ ಆಗದೆ ಇರೋ ರೀತಿ ಎಳ್ಕೊಂಡು ಸುತ್ಕೊಂಡು ಹೋಗಬೇಕು. ನೋಡಿ, ಪಕ್ಕದಲ್ಲಿ ಈ ರೀತಿ ನೀಟಾಗಿ ಸುತ್ಕೊಂಡು ಹೋಗಬೇಕು. ನೀವಿಲ್ಲಿ ಇದನ್ನು ಹೊಸ ಬಳೆಗಳಿಗೆ ಮಾಡ್ಕೋತೀನಿ ಅಂದರೂ ಮಾಡ್ಕೋಬೋದು. ಅಂದರೆ ಈ ಪ್ಲಾಸ್ಟಿಕ್ ಟೈಪು ಬರುತ್ತೆ ಬಳೆಗಳು, ಆ ಥರದನ್ನ ತೊಗೊಂಡು ಈ ರೀತಿ ಬೇಕಾದರೂ ನೀವು ಡಿಸೈನ್ ಮಾಡ್ಕೋಬೋದು. ಇಲ್ಲ ಓಲ್ಡ್ ಬಳೆಗಳನ್ನ ವೇಸ್ಟ್ ಮಾಡೋದು ಏನಕ್ಕೆ ಅಂತ ಅನಿಸಿದ್ರೆ ಅದೇ ಬಳೆಗಳನ್ನ ಯೂಸ್ ಮಾಡಿಕೊಂಡು ನಾವು ಮತ್ತೆ ರಿಯೂಸ್ ಮಾಡ್ಬೋದು.
ಈ ರೀತಿ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಂಡು ನಾವು ರೀಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ನಿಧಾನಕ್ಕೆ ಸುತ್ತುತ್ತಾ ಹೋಗಬೇಕು. ನೀವು ಅದನ್ನು ಸುತ್ತಬೇಕಾದ್ರೆ ಸ್ವಲ್ಪ ಥ್ರೆಡ್ಡನ್ನು ನೀಟಾಗಿ ಎಳ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಸುತ್ಕೋಬೇಕು. ತುಂಬಾ ಈಸಿಯಾಗಿದೆ, ಆರಾಮಾಗಿ ಮನೇಲಿ ಮಾಡ್ಕೋಬೋದು. ಸಿಲ್ಕ್ ಥ್ರೆಡ್ಡು ಮತ್ತು ಫ್ಯಾಬ್ರಿಕ್ ಗ್ಲೂನ ತೊಗೊಂಡ್ರೆ ಮತ್ತು ಸ್ವಲ್ಪ ಬೀಡ್ಸ್ಗಳನ್ನ ತೊಗೊಂಡ್ರೆ ಸಾಕು, ಮನೆಯಲ್ಲೇ ಆರಾಮಾಗಿ ಮಾಡಿಕೊಂಡು ಒಂದು ಹೊಸ ಬ್ಯಾಂಗಲ್ನ ರೆಡಿ ಮಾಡ್ಕೋಬೋದು ನೋಡಿ. ಈ ರೀತಿಯಾಗಿ ನೀಟಾಗಿ ಸುತ್ಕೊಳ್ಳೋಣ. ನಾನಿಲ್ಲಿ ಥ್ರೆಡ್ಡನ್ನು ಸ್ವಲ್ಪ ಶಾರ್ಟಾಗಿ ಸುತ್ಕೊಂಡಿದ್ದೀನಿ. ನೀವು ಒಂದು ಲೆಂತಿಯಾಗಿ ಬೇಕಾದರೂ ಸುತ್ಕೋಬೋದು. ಸ್ವಲ್ಪ ಉದ್ದಾಗಿ ಸುತ್ಕೊಂಡ್ರೆ ಫುಲ್ಲು ಬ್ಯಾಂಗಲ್ಸ್ಗೆ ಒಂದೇ ರೌಂಡಲ್ಲಿ ಆಗುತ್ತೆ. ಆ ರೀತಿಯೂ ಬೇಕಾದರೆ ತೊಗೋಬೋದು. ಇಲ್ಲ ಆ ಥರ ತೊಗೊಂಡ್ರೆ ಸುತ್ತೋದಕ್ಕೆ ನಮಗೆ ಕಷ್ಟ ಆಗುತ್ತೆ ಅನ್ನೋದಾದರೆ ಶಾರ್ಟಾಗೆ ತೊಗೊಳ್ಳಿ. ಅಂದರೆ 2 ಸಲ ಸುತ್ತಕೊಂಡು ಮಾಡ್ಕೊಳ್ಳೋ ಥರನೂ ತೊಗೋಬೋದು ನೋಡಿ. ಈ ರೀತಿಯಾಗಿ ನೀಟಾಗಿ ಸುತ್ಕೋಬೇಕು ನೋಡಿ. ಈ ರೀತಿಯಾಗಿ ನೀಟಾಗಿ ಮಾಡ್ಕೊಳ್ಳಿ. ನಾವಿಲ್ಲಿ ಇದೇ ರೀತಿ ಫುಲ್ ಬ್ಯಾಂಗಲ್ಸ್ ಏನಿದೆ ಫುಲ್ಲೂ ಕೂಡ ಇದೇ ರೀತಿ ಸುತ್ಕೋಬೇಕು. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ಸಿಲ್ಕ್ ಥ್ರೆಡನ್ನು ತೊಗೊಂಡು ಮಾಡ್ಕೋಬೋದು ನೋಡಿ. ಈ ರೀತಿಯಾಗಿ ಫುಲ್ಲು ಬಳೆ ಏನಿದೆ ಇದು ಫುಲ್ಲು ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ. ನಾನಿಲ್ಲಿ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಸ್ವಲ್ಪ ಗ್ಯಾಪ್ ಇದ್ದಂಗೆ ಇಲ್ಲಿ ನಾವು ಸ್ವಲ್ಪ ಫ್ಯಾಬ್ರಿಕ್ ಗ್ಲೂನ ಹಾಕ್ಕೊಳ್ಳೋಣ. ಸ್ವಲ್ಪ ಗ್ಯಾಪ್ ಉಳಿಯುತ್ತಲ್ವ, ಆವಾಗಲೇ ಸ್ವಲ್ಪ ಈ ರೀತಿ ಫ್ಯಾಬ್ರಿಕ್ ಗ್ಲೂನ ಸ್ಪ್ರೆಡ್ ಮಾಡಿಕೊಂಡು ಸುತ್ಕೋಬೇಕು. ಆವಾಗ ನಮಗೆ ಥ್ರೆಡ್ಡು ನೀಟಾಗಿ ಕೂತ್ಕೊಳ್ಳುತ್ತೆ, ಬಿಚ್ಚೋಗೋದು ಇಲ್ಲ ಕೂಡ ನೋಡಿ. ಈ ರೀತಿಯಾಗಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಈ ಮಿಕ್ಕಿರೋ ಥ್ರೆಡ್ಡನ್ನು ನೀಟಾಗಿ ಸುತ್ಕೊಳ್ಳೋಣ. ಎಲ್ಲೂ ಕೂಡ ಸ್ವಲ್ಪನೂ ಬಳೆ ಕಾಣಿಸ್ಬಾರ್ದು. ಆ ರೀತಿಯಾಗಿ ನೀಟಾಗಿ ಈ ಸಿಲ್ಕ್ ಥ್ರೆಡ್ ಏನಿದೆ ಇದನ್ನು ಕವರ್ ಮಾಡ್ಕೊಳ್ಳಿ. ಆರಾಮಾಗಿ ಸುತ್ಕೋಬೋದು, ತುಂಬ ಕಷ್ಟ ಏನಿಲ್ಲ ನೋಡಿ. ಈ ರೀತಿಯಾಗಿ ಸುತ್ತಕೊಂಡು ಈ ಬ್ಯಾಕ್ ಸೈಡ್ಗೆ ಏನು ಬರುತ್ತೆ ಇದನ್ನು ಕೂಡ ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡ್ ಥ್ರೆಡ್ ಏನು ಬರುತ್ತೆ ಅದನ್ನು ಕೂಡ ಪೇಸ್ಟ್ ಮಾಡ್ಕೋಬೇಕು ಫ್ಯಾಬ್ರಿಕ್ ಗ್ಲೂನ ಹಾಕ್ಕೊಂಡು ನೋಡಿ. ಈ ರೀತಿಯಾಗಿ ಗ್ಲೂನ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಉಳಿದಿರೋ ಥ್ರೆಡ್ಡನ್ನು ಅಲ್ಲಿಗೆ ಸ್ಟಿಕ್ ಮಾಡ್ಕೊಳ್ಳೋಣ. ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡ್ಕೋಬೇಡಿ, ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಯೂಸ್ ಮಾಡ್ಕೊಳ್ಳಿ ನೋಡಿ. ಈ ರೀತಿಯಾಗಿ ಮಾಡಿಕೊಂಡು ಈ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಇದನ್ನು ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಿಕೊಂಡ್ರೆ ಫಿನಿಶಿಂಗ್ ಆಗುತ್ತೆ ನೋಡಿ. ಈ ರೀತಿ ಫಿನಿಶಿಂಗ್ ಮಾಡ್ಕೋಬೇಕು. ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ನಾನಿಲ್ಲಿ ನೆಕ್ಸ್ಟು ಈ ರೀತಿ ಒಂದು ಸ್ಟೋನ್ ಬೀಡ್ದು ತೊಗೊಂಡಿದ್ದೀನಿ. ಇದನ್ನು ನಾವು ಇವಾಗ ಆ ಬ್ಯಾಂಗಲ್ಸ್ ಮೇಲ್ಗಡೆ ಅಟ್ಯಾಚ್ ಮಾಡ್ಕೋಬೇಕು ನೋಡಿ. ಈ ಮಧ್ಯಕ್ಕೆ ಈ ರೀತಿಯಾಗಿ ನಾನು ಅಂಟಿಸ್ಕೊತೀನಿ. ಬೇಡ ಅಂತ ಹೇಳಿದ್ರೆ ನೀವು ಅದೇ ರೀತಿ ಬರೀ ಸಿಲ್ಕ್ ಥ್ರೆಡನ್ನು ಹಾಕ್ಕೊಂಡು ಹಾಗೇನೂ ಕೂಡ ಹಾಕ್ಕೋಬೋದು. ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ನಾನಿಲ್ಲಿ ಸ್ಟೋನ್ ಚೈನ್ನ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಮಧ್ಯಕ್ಕೆ ಅಂಟಿಸ್ತೀನಿ ನೋಡಿ. ಮಧ್ಯ ಕರೆಕ್ಟಾಗಿ ಬಳೆ ಮಧ್ಯ ಏನಿರುತ್ತೆ ಅದಕ್ಕೆ ಈ ರೀತಿಯಾಗಿ ಗ್ಲೂನ ಹಾಕ್ಕೋತೀನಿ ನೋಡಿ. ಅಲ್ಲಿ ಎಷ್ಟು ಗ್ಲೂ ಬೇಕಾಗುತ್ತೋ ಅಷ್ಟನ್ನೇ ಹಾಕ್ಕೊಳ್ಳಿ, ತುಂಬ ಹಾಕ್ಕೊಳಕ್ಕೆ ಹೋಗಬೇಡಿ ನೋಡಿ. ಈ ರೀತಿಯಾಗಿ ಮಧ್ಯದಲ್ಲಿ ಹಾಕ್ಕೊಂಡು ಇವಾಗ ಈ ಚೈನ್ ಏನಿದೆ ಇದನ್ನು ಅಂಟಿಸ್ಕೊಳ್ಳೋಣ ನೋಡಿ. ನೀಟಾಗಿ ಈ ಸೆಂಟರ್ಗೆ ಈ ಚೈನ್ನ ಈ ರೀತಿ ಪೇಸ್ಟ್ ಮಾಡ್ತಾ ಹೋಗಬೇಕು ನೋಡಿ. ಇವಾಗ ನೆಕ್ಸ್ಟ್ ಮತ್ತೆ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂನ ಹಾಕ್ಕೊಳ್ಳೋಣ. ನೀವಿಲ್ಲಿ ಇನ್ನು ವೆರೈಟಿ ಬೀಡ್ಸ್ಗಳೆಲ್ಲ ಸಿಗುತ್ತೆ ಸ್ಟೋನ್ಗಳು, ಆ ಸ್ಟೋನ್ಗಳನ್ನೂ ಕೂಡ ಹಾಕ್ಕೋಬೋದು ಡಿಫ್ರೆಂಟಾಗಿ ಟ್ರೈ ಮಾಡೋದಾದರೆ. ನಾನಿಲ್ಲಿ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಬ್ಯಾಂಗಲ್ಸ್ ಫುಲ್ಲು ರೌಂಡ್ ಏನಿದೆ ಆ ರೌಂಡ್ ಫುಲ್ಲು ಇದೇ ರೀತಿ ಈ ಚೈನ್ನ ಅಂಟಿಸ್ಕೊಳ್ಳೋಣ. ನೀಟಾಗಿ ಆ ಸೆಂಟರ್ಗೆ ಈ ರೀತಿ ಗ್ಲೂನ ಹಾಕ್ಕೊಂಡು ಫುಲ್ ಒಂದು ರೌಂಡು ಕಂಪ್ಲೀಟ್ ಮಾಡ್ಕೊಳ್ಳಿ.
ಒಂದು ರೌಂಡು ಫುಲ್ಲು ಕಂಪ್ಲೀಟ್ ಆಗಬೇಕು. ನೋಡಿ ಈ ರೀತಿಯಾಗಿ ಒಂದು ರೌಂಡ್ ಕಂಪ್ಲೀಟ್ ಮಾಡಿಕೊಂಡು ಕರೆಕ್ಟಾಗಿ ಅದು ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿಗೆ ಕಟ್ ಮಾಡ್ಕೋಬೇಕು. ಇದನ್ನು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನೀಟಾಗಿ ಅದನ್ನು ಫಿನಿಶಿಂಗ್ ಮಾಡ್ಕೊಳ್ಳೋಣ. ಎಂಡ್ ಎಲ್ಲಿ ಬರುತ್ತೆ ಅಲ್ಲಿಗೆ ಫಿನಿಶಿಂಗ್ ನೀಟಾಗಿ ಮಾಡ್ಕೋಬೇಕು. ನಾವು ಸ್ಟಾರ್ಟಿಂಗ್ ಏನು ಸ್ಟಾರ್ಟ್ ಮಾಡಿರ್ತೀವೋ ಆ ಎಂಡೂ ಕೂಡ ಈ ಎಂಡೂ ನೀಟಾಗಿ ಕೂರಿಸ್ಬಿಟ್ಟು ಫಿನಿಶಿಂಗ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಫೈನಲ್ ಆಗುತ್ತೆ. ಆ ಗ್ಲೂ ಏನಿರುತ್ತೆ ಅದೆಲ್ಲ ಡ್ರೈ ಆದಮೇಲೆ ನೀಟಾಗಿ ಕಾಣಿಸುತ್ತೆ. ಅದು ತುಂಬ ಎಕ್ಸ್ಟ್ರಾ ಹಾಕ್ಕೊಂಡಾಗ ನೀವು ತುಂಬ ಎಕ್ಸ್ಟ್ರಾ ಅದು ಹೊರಗಡೆ ಎಲ್ಲ ಬರುತ್ತೆ. ಅದರಿಂದ ಎಷ್ಟು ಬೇಕೋ ಅಷ್ಟನ್ನೇ ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಬ್ಯಾಂಗಲ್ಸ್ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಳೆ. ಸುಮ್ಮನೆ ಬಳೆಗಳನ್ನ ವೇಸ್ಟ್ ಮಾಡೋದಕ್ಕಿಂತ ಈ ರೀತಿಯಾಗಿ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಹೇಳಿ ಕಮೆಂಟ್ಸ್ನಲ್ಲಿ ತಿಳಿಸಿ.